ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಸ್ವಂತು ಬ್ಲಾಗರ್ TTF. ಸೊ ತುಂಬ ದಿವಸ ಆಯಿತು ಗಾಡಿ ತೊಗೊಂಡು ಅಷ್ಟೇ, ಮೋಟೋ ಬ್ಲಾಗ್ ಮಾಡಿ ಅಷ್ಟೇ. ತುಂಬ ದಿವಸ ಆದಮೇಲೆ ಫಸ್ಟ್ ಟೈಮ್ ಇವಾಗ ಒಂದು ಗೋಪ್ರೋನ ಯೂಸ್ ಮಾಡ್ತಾಯಿದ್ರಿ. ಇದು Insta360 ಅಲ್ಲ, ಗೋಪ್ರೋ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಗಲೆಲ್ಲ ಕರೆಕ್ಟಾಗಿ ಐತೆ ಅಂತ ಚೆಕ್ ಮಾಡ್ಕೊಬೇಕು. ಎಸ್, ಕರೆಕ್ಟಾಗಿ ಐತೆ. ಯಾಕಂದರೆ ಫಸ್ಟ್ ಟೈಮ್ 2 ದಿನ ಗಾಡಿ ಸ್ಟಾರ್ಟ್ ಮಾಡಿಲ್ಲ. ಪೆಟ್ರೋಲ್ ಬೆಲೆ ಕಮ್ಮಿ ಆಗೈತೆ ನೋಡ್ರಿ. ಇನ್ನೂ 1 ಪಾಯಿಂಟ್ ಇರ್ಬೋದು ಅಷ್ಟೇ. ಇಲ್ಲಿಂದಲ್ಲ ಆನ್ ಮಾಡ್ಬಿಡೋಣ. ಈ 2 ದಿನದಿಂದ ಗಾಡಿನ ನಾನು ಆನೇ ಮಾಡಿಲ್ಲ, ಲಾಸ್ಟ್ ಕಂಟೆಂಟಲ್ಲಿ ಅಷ್ಟೇ. ಹೆಂಗೈತೆ ಕ್ಲಿಯರಿಟಿ ಸ್ವಲ್ಪ ಅಂದರೆ ಗೋಪ್ರೋದಾಗ ನಂಗೆ ಗೊತ್ತಿಲ್ಲ. ಸೊ ಇವಾಗ ಚೆಕ್ ಮಾಡಬೇಕು ಹೇಗೈತೆ ಅಂತ. ಇದಾಗ್ತಾ ಇರಲಿ. ಸೊ ಮತ್ತು Insta360 ಇಲ್ಲೇ ಐತೆ. Insta360 ಎತ್ಕೊಂಡು ಹೋಗಿ ಇಲ್ಲಿ ಫಿಟ್ ಮಾಡಬೇಕು. ಇದು ಎಷ್ಟು ದೊಡ್ಡ ಬ್ಲಾಗ್ ಆಗುತ್ತೋ ಕೂಡ ನನಗೆ ಗೊತ್ತಿಲ್ಲ. ನೀಟಾಗಿ ಹಾಕಬೇಕು, ಇಲ್ಲಾಂದರೆ ಪಂಕ್ನಮ ಆಗಿಬಿಡುತ್ತೆ. ಸೊ ಇದು ಕ್ಲಿಯರಿಟು ಇದಾಯಿತು. ಫ್ರೆಂಡ್ ಬೇರೆ ಬರ್ತಾವನೆ. ಫೈನಲಿ ಗಾಡಿ ಆಚೆಗಡೆ ಎತ್ತೆ ಆಯಿತು. ಇವಾಗ ಏನಿಲ್ಲ, ಗಾಡಿ ಎತ್ಕೊಂಡು ಹೋಗ್ತಾ ಇರಬೇಕು. ಇನ್ನು ನಮ್ಮ ಫ್ರೆಂಡು ಗುಗನ್ ಅಂತ ನೆಗಿತಾವನೆ ಬ್ಲಾಗ್ ಅಥವಾ ಕ್ಯಾಮ್ರಾ ಆನ್ ಆಗಿದ ತಕ್ಷಣ. ಸೊ ನಾನು ನರ್ವಸ್%. ತುಂಬ ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಲ್ಲ. ಸೊ ಫಸ್ಟ್ ಬ್ಲಾಗ್ ಹಂಗೆ ಇರುತ್ತೆ. ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಬೇಕಪ್ಪ. ಅದಿಲ್ದ್ರೆ ನನ್ನ ಗಾಡಿ ಹೆಂಗೈತೆ ನೋಡಿರಿ. ಈಸ್ಕೊಂಡು 2 ವರ್ಷ ಆಯಿತು. ಅದರ ದೇವತೆ ಥರ ನೋಡ್ಕೊಂಡಿದ್ದೀನಿ. ಒಟ್ಟಿನಾಗ ಗಾಡಿ ಅಂತೂ ಭಯಂಕರ. ಎಷ್ಟು ದಿನ ಆಯ್ಸ ಗೈಸ್, ಫೈನಲಿ ಹೊರಟ್ರೆ ಲಕ ಲಕ. ತೂಕ ಹೆವಿ ಆಗ್ಬಿಟ್ಟೈತೆ. ಸೊ ಊರು ಕನ್ನಡ ನಮ್ಮ ಗುಗನ್ನೇ ನೋಡ್ತಾವ್ರೆ. ಅಜ್ಜಿ ನೋಡ್ಬಿಟ್ರು ಗಾಯ್ಸ್. ಅಜ್ಜಿ ನೋಡಿದ ತಕ್ಷಣ ಸ್ಟಿನ್ ಆಗ್ಬಿಟ್ರು. ಅದು ಹೊಡಿತಾರ ತೂಕ ನನ್ಕ ಹೊಡಿತೈತಿ. ರೆಕಾರ್ಡ್ ಆಗ್ತಾ ಇರ್ತದೆ. ಫೈನಲಿ ರೋಡ್ ಕಡೆ ಬಂದುಬಿಟ್ರಿ. ಎತ್ತಿಗೆ कैमरा ऑन ले लो, लाइट और मैं यस नो अरे या तो ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಗಾಯ್ಸ್. ಅಷ್ಟು ಸುಂದರವಾಗಿತ್ತು. ಸೊ ನೋಡಲೇಬೇಕು. ವಾಯ್ಸ್ ಕೇಳಿಸುತ್ತಾ ಕೂಡ ಗೊತ್ತಿಲ್ಲ ನನಗೆ, ಬಟ್ ಎಷ್ಟಾಗುತ್ತೋ ಅಷ್ಟು ನಾನು ಕೇಳಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರಿ. ಈ ಬ್ಲಾಗ್ ಬರೀ ನನಗೆ ಎಲ್ಲ ಕತೆ ಅನ್ನೋಕ್ಕಲ್ಲ. ಸೊ ಈ 2 ಇಯರ್ಸ್ ನಾನು ಎಲ್ಲೋ ಹೋಗಿದ್ದೆ, ಏನಾಯಿತು, ಎಲ್ಲ ಕಥೆಯೂ ನೆಕ್ಸ್ಟ್ ಬರ್ತಾ ಅಪ್ಡೇಟ್ ಆಗುತ್ತೆ. ಹೊಸ ಬ್ಲಾಗ್ಸು ಬರುತ್ತೆ. ಸೊ ವೀಡಿಯೋಸ್ ಬರುತ್ತೆ, ಕಂಟಿನ್ಯೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಯಾವ ವೀಡಿಯೋಸು ಬರೋಲ್ಲ. ಈ ಒಂದು ಮೋಟೋ ಬ್ಲಾಗ್ ವಿಡಿಯೋ ಬರುತ್ತೆ. ಯಾಕಂದರೆ ಈ ಕ್ಯಾಮ್ರಾದಾಗಿನ ಮೈಕೆ ಇದೆ, ಮೈಕೆ ಇದ್ರಾಗ ನಾನು ಮಾಡಬೇಕು. कार आवाज़ ಸ್ವಲ್ಪ ಡಿಂಕು
ಗೋಪುರ ಹಾಕೊಂಡು ಗಾಯಿಸಿ ಹೆಲ್ಮೆಟ್ ಮುರಿದಾಗೈತಿದ್ದಾರೆ. ಸೊ ಈಗ ನಾವು ಹೋಗ್ಬಿಟ್ಟು ಸ್ವಲ್ಪ ಕಿತ್ತ ಕುಣಿಸ್ಬೇಕು, ಇಲ್ಲಾಂದ್ರೆ ನನಗೆ ಕಿತ್ತಾಗ್ಬಿಡ್ತೀನಿ. ತುಂಬ ಲೂಸ್ ಐತೆ ಹೊಡಿಬೇಕು ಮುಖಕ್ಕ. ಬಟ್ ಬ್ಲಾಗ್ ಯಾವ ಥರ ಬರ್ತೀನಿ ಗೊತ್ತಿಲ್ಲ. ಫೋನ್ ಹೇಳಿದ್ದು ಕೊಟ್ಬಿಟ್ರೆ ಏನು ಬೇಜಾರಾಗೋದು. ಹಿಂದೆ ಕಾಗೆ ಅವಾಗಿಂದ ಬಿಡೋದು. எப்படி போன மச்சான்? ஸ்ட்ரைட்டா லெஃப்டா? இப்படியா? சோத்துக்கையா? ಅದು ಹೇಳ್ರಿ ಟೈಮೇ ಕಾಲೇಜ್ ಬಿಡುತ್ತೆ ಪಾತ್ರ ನೋಡಿ. ಅಲ್ಲೇ ಒಬ್ಬರು 3 ಜನ ಬರ್ತಾರೆ. ಸೊ ಅಲ್ಲಿ ಕಾರ ಕೂಡ ನೋಡ್ತವ್ರೆ. ಈ ಥರ ನೋಡ್ತಾ ಇದ್ದಾರೆ. ಟ್ರಾಫಿಕ್ ಥರ ಆಗ್ಬಿಡುತ್ತೆ. ಅಕ್ಷರ ಪೋನಪ್ಪ ತಗೊಂಡು ಹೋಗ ಚೆಕ್ ಮಾಡಿ ನೋಡೋಂಗೆ ಆಗೋಯ್ತು ನಮ್ಮ ಕತೆ.